ಸುಹಾಸ್ ಶೆಟ್ಟಿ ಕೊಲೆಯ ಸ್ಫೋಟಕ ಸಿಸಿಟಿವಿಯ ದೃಶ್ಯವೊಂದು ಹೊರಬಿದ್ದಿದೆ. ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಸ್ಥಳೀಯರೇ ಸಾಥ್ ಕೊಟ್ರ ಅನ್ನೋ ಅನುಮಾನ ಹುಟ್ಟಿಸಿದೆ. ಹೀಗಾಗಿ ಬೃಹತ್ ಹೋರಾಟಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಯ ಸ್ಫೋಟಕ ವಿಡಿಯೋ ರಿಲೀಸ್. ಪ್ರೀ ಪ್ಲಾನ್ ಮರ್ಡರ್, ಸ್ಥಳೀಯರು ಕೊಟ್ಟಿದ್ರು ಸಾಥ್. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಾಗಿ ತಿಂಗಳು ಕಳೀತಾ ಬಂತು. ಆದರೂ ಕೂಡ ಇನ್ನೂ ನೆತ್ತರ ಆಕ್ರೋಶ ನಿಂತಿಲ್ಲ. 10 ಜನ ಆರೋಪಿಗಳ ಬಂಧನವಾದರೂ ಹಿಂದೂ ಮುಖಂಡರ ರೋಷಾವೇಶ ಕಮ್ಮಿಯಾಗಿಲ್ಲ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸಿಸಿಟಿವಿ ವಿಡಿಯೋ ವೈರಲ್ ಆಗಿದೆ. ಈ ದೃಶ್ಯ ನೋಡಿದವರು ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್, ಸ್ಥಳೀಯರೇ ಸಾಥ್ ಕೊಟ್ಟು ಸುಹಾಸ್ ಶೆಟ್ಟಿಯ ಹೆಣ ಉರುಳಿಸಿದ್ರು ಅಂತ ಕೆಂಡ ಕಾರ್ತಿದ್ದಾರೆ. ರಾತ್ರಿ 8:30 ಸಮಯ ಪಿಕಪ್ ವಾಹನದಲ್ಲಿದ್ದ A1 ಆರೋಪಿ ಸಫ್ವಾನ್ ಸುಹಾಸ್ನ ಕಾರನ್ನ ಅಡ್ಡ ಹಾಕ್ತಾನೆ. ಇದೇ ಟೈಮ್ಗೆ ಸರಿಯಾಗಿ ಅದೆಲ್ಲಿಂದ ಜನ ಬಂದ್ರೋ ಗೊತ್ತಿಲ್ಲ, ಒಮ್ಮೆಲೆ 10 ಮಂದಿ ಸುತ್ತುವರಿತಾರೆ. ನಡು ರೋಡಲ್ಲಿ ಕೊಚ್ಚಿ ಕೊಲೆ ಮಾಡ್ತಿದ್ರು. ಯಾರೊಬ್ಬರು ಸಹಾಯಕ್ಕೆ ಬರಲ್ಲ. ಮೂಕ ಪ್ರೇಕ್ಷಕರಂತೆ ನೋಡ್ತಿದ್ರೆ ಹೊರತು ಸುಹಾಸ್ನ ಜೀವ ಉಳಿಸೋ ಕೆಲಸ ಮಾಡಲಿಲ್ಲ. ಸದ್ಯಕ್ಕೇನೋ 10 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆದರೆ ಈ ಕೇಸ್ನಲ್ಲಿ ಇನ್ನೂ ಹಲವರ ಕೈವಾಡವಿದೆ. ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಮಾತ್ರ ನಾರ್ಮಲ್ ಸೆಕ್ಷನ್ ಹಾಕಿದ್ದಾರೆ. ಕೊಲೆಯಾದ ದಿನ ಹಂತಕರು ತಪ್ಪಿಸಿಕೊಳ್ಳುವುದಕ್ಕೆ ಸಾಥ್ ಕೊಟ್ಟಿದ್ದ ಆರೋಪ ಕೇಳಿಬಂದ ಬುರ್ಖಾ ಮಹಿಳೆಯನ್ನು ಬಂಧಿಸಿಲ್ಲ. ಹೀಗಾಗಿ ಪ್ರಕರಣವನ್ನ NIAಗೆ ವಹಿಸಬೇಕು ಅಂತ ಹಿಂದೂ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಪ್ಲಾನ್ಡ್ ಆರ್ಗನೈಸ್ಡ್ ಮರ್ಡರ್ ಇದು. ಆದರೆ ನಮ್ಮ ಪೊಲೀಸ್ ಇಲಾಖೆ ಇದನ್ನೊಂದು ಸಾಮಾನ್ಯ ಹತ್ಯೆಯ ಪ್ರಕರಣವನ್ನು ದಾಖಲು ಮಾಡಿದೆ. ಮೀನಿನ ಗಾಡಿಯನ್ನು ಸೀಸ್ ಮಾಡಿಲ್ಲ, ಅವರ ಮಾಲಕನನ್ನು ಬಂಧನ ಮಾಡಿಲ್ಲ. ಅದರಿಂದ ಶಿಫ್ಟ್ ಗಾಡಿ ಇತ್ತು, ಆ ಶಿಫ್ಟ್ ಗಾಡಿಯ ಮಾಲಕನನ್ನು ಬಂಧನ ಮಾಡಿಲ್ಲ, ಗಾಡಿಯನ್ನು ಕೂಡ ಸೀಸ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ಇಬ್ಬರು ಬುರ್ಕಾಧಾರಿ ಮಹಿಳೆಯರಿದ್ರೆ ಯಾರು ಗೊತ್ತಿಲ್ಲ, ಯಾರನ್ನು ಬಂಧನ ಮಾಡಿಲ್ಲ, ಅದರ ವಿಚಾರಣೆ ಮಾಡಿದೂ ಇಲ್ಲ. ಹಾಗಾಗಿ ನಮಗೆ ಎಳ್ಳಷ್ಟು ನಂಬಿಕೆ ಇಲ್ಲ ಪೊಲೀಸ್ ಇಲಾಖೆಯ ಮೇಲೆ. ಇದು ಪ್ರಕರಣವನ್ನ NIA ತನಿಖೆ ಕೊಡಲೇಬೇಕನ್ನತಕ್ಕಂಥದ್ದು ನಮ್ಮ ಆಗ್ರಹ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ NIAಗೆ ವಹಿಸಬೇಕು ಹಿಂದೂ ಮುಖಂಡರು ಬಜ್ಪೇಚಲು ಹಮ್ಮಿಕೊಂಡಿದ್ದಾರೆ. ನಾಳೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದ್ದು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಒಟ್ನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ತಿಂಗಳಾದರೂ ಆಕ್ರೋಶದ ಕಿಚ್ಚು ಆರಿಲ್ಲ. ಹಂತಕರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹಿಂದೂ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದು ಸರ್ಕಾರ NIA ತನಿಖೆಗೆ ವಹಿಸುತ್ತಾ ಕಾದು ನೋಡಬೇಕು. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.